ನಾನು ಹೇಳಿದ್ದೀನಲ್ಲ, ಕರೆಕ್ಟಾಗೆ ಮಾಡ್ತೀನಿ. ನಾವು ಏನಿದ್ರು ಕೂಡ ಕಾನೂನು ಚೌಕಟ್ಟಿನಲ್ಲೇ ಮಾಡಬೇಕು ಸರ್. ಅವರು ಕಾನೂನು ಚೌಕಟ್ಟಿನ ಹೊರಗಿದ್ದಾರೆ, ಅವ್ರಿಗೆ ಕಾನೂನು ಚೌಕಟ್ಟು ಒಳಗೆ ತರ್ತೀನಿ. ಈಗ ಸರ್ ಈಗ ಎಷ್ಟು 1 ತಿಂಗಳಾಯ್ತು ಸರ್ ನಾನು ಜವಾಬ್ದಾರಿ? 1.5 ತಿಂಗಳಾಯ್ತು. 1.5 ತಿಂಗಳಲ್ಲಿ ಪಾಪ 100 ವರ್ಷದ ಅವ್ರ ಇತಿಹಾಸ ನಾವು ಅಧ್ಯಯನ ಮಾಡಿ ತಿಳ್ಕೊಬೇಕಲ್ಲ. ಅವರಿಗೆ ಅವ್ರ ಇತಿಹಾಸ ಗೊತ್ತಿಲ್ಲ. ಈಗೇನೋ ಪಾಪ ನಿನ್ನೆ ಮೊನ್ನೆ ಎಲ್ಲ ಜೆನ್ಸಿಗೇನೋ ಭೇಟಿ ಆಗಿದೆ, ಸಪೋರ್ಟ್ ಹೊಡೆದ್ಬಿಟ್ಟು ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಇವ್ರು ಯಾರು ದೇಶದ್ರೋಹಿ ಸರ್ಟಿಫಿಕೇಟ್ ಕೊಡೋಕ್ಕೆ? ದೇಶಭಕ್ತಿ ಸರ್ಟಿಫಿಕೇಟ್ ಕೊಡೋಕೆ ಇವ್ರು ಯಾರು? ಇವರೇ ರಿಜಿಸ್ಟರ್ ಏನಿಲ್ಲ, ಇವ್ರು ಬೇರೆಯವ್ರಿಗೆ ಸರ್ಟಿಫೈ ಮಾಡ್ತಾರೆ. ದೇ ದೆಮ್ಸೆಲ್ಸ್ ಆರ್ ನಾಟ್ ಸರ್ಟಿಫೈಡ್. ಹೂ ಆರ್ ದೇ? ಈಗ ನಾನು ತೀರ್ಮಾನ ಮಾಡ್ಬೋದಾ ನೀವು ದೇಶಭಕ್ತರ ದೇಶದ್ರೋಹಿ ಅಂತ? ಅವ್ರು ಯಾರು ತೀರ್ಮಾನ ಮಾಡೋದು? ಅವ್ರೇನು ಸರ್ಟಿಫಿಕೇಟ್ ಕೊಟ್ಟು ಓಡಾಡ್ತಾ ಇದ್ದಾರೆ ಸರ್? ಈಗ ಪತ್ರಕ್ಕೆ ರಿಪ್ಲೈ ಬರಲಿಲ್ಲ ಅಂದ್ರೆ ಮುಂದೆ ಏನು ಸರ್? ನೀವು ವೆಯ್ಟ್ ಮಾಡ್ತೀವಿ 2 ತಿಂಗಳ ಸರ್ಕಾರ ಬಂದು. ಎಸ್ ಅದೇ ಸರ್ ನಾನು ಹೇಳಿದ್ನಲ್ಲ, ನಾನು ಕೊಟ್ಟಾದ್ಮೇಲೆ ಮಾತಾಡ್ಬೇಕಲ್ಲ. ಈಗ ನಾನು ಇವಾಗ ಇವೆಲ್ಲನೂ ಕೂಡ ಇಲ್ಲೇ ಡಿಸ್ಕಸ್ ಮಾಡಿದ್ರೆ ಪಾಪ ಅವ್ರಿಗೆ ಸರ್ಪ್ರೈಸ್ ಎಲಿಮೆಂಟ್ ಏನಿರುತ್ತೆ, ಲೀಗಲ್ ಎಲಿಮೆಂಟ್ ಏನಿರುತ್ತೆ. ಖಾತೆ ಹಂಚಿಕೆಗಳು ಈಗ ಸಿಎಂ ಕೇಳಿದ್ರಲ್ಲ ಸರ್, ನಮ್ದೇನಾದ್ರೂ ಖಾತೆ ಹಂಚಿಕೆ ಏನಾದ್ರು ಇದು ಬದಲಾವಣೆ ಆಗುತ್ತೆ ಸರ್? ನೀವು ಬದಲಾವಣೆ ಬಯಸ್ತಾ ಇದ್ದೀರಾ? ನೀವು ಏನಾದ್ರು ಸಿಎಂ ಸಾಹೇಬ್ರಿಗೆ ಹೇಳಿದ್ರೆ ಬದಲಾವಣೆ ಮಾಡ್ತಾರೆ. ನಿಮ್ಮಿಂದಲೇ ಆಗ್ಬೇಕು. ನಮ್ಮ ಪಕ್ಷದವರಾಗ್ಲಿ ನಮ್ಮ ಕಾರ್ಯಕರ್ತರಾಗ್ಲಿ ಬದಲಾವಣೆ ಬಯಸ್ತಾ ಇಲ್ಲ ಅಂತ ಅನ್ಕೊಂಡಿದೀನಿ. ರಾಮಲಿಂಗಾರೆಡ್ಡಿ ಅವರು, ಕೃಷ್ಣ ಬೈರೇಗೌಡರು, ಇಲ್ಲ ಅದು ನನಗೆ ಗೊತ್ತಿಲ್ಲ. ಬಟ್ ನಿಮ್ದೇನ್ ಬೈಕೆ ಇಲ್ಲ ಅಲ್ಲ? ನೀವು ಬೈಕೆ, ನಿಮ್ ಬೈಕೆ ಇಲ್ಲ ಅಂದ್ರೆ ಸೇಫ್. ಕುರುಬ ಸಮುದಾಯಕ್ಕೆ ಹೆಚ್ಚಿನ ಸ್ಥಾನ ಕೊಡಬೇಕು ಅಂತ ಹೇಳಿ, ಕುರುಬ ಸಮುದಾಯಕ್ಕೆ ಹೆಚ್ಚಿನ ಸ್ಥಾನ ಕೊಡಬೇಕು ಅಂತ ಹೇಳಿ ಅವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಹಿಂದೆ ಎಷ್ಟು ಜನ ಇದ್ರು, ಅಷ್ಟು ಜನನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ನಾನು ಹೇಳ್ದಂಗೆ ಸಾಮಾಜಿಕ ನ್ಯಾಯ ಕೊಡಿಸೋದು ಭಾಳ ಕಷ್ಟದ ಕೆಲಸ. ಎಸ್ಪೆಷಲಿ ನಾವು 135, 140 ಇದ್ದಾಗ ಎಲ್ಲ ಸಮುದಾಯಗಳಿಗೆ ನ್ಯಾಯ ಕೊಡಿಸೋದು, ಪ್ರಾದೇಶಿಕ ನ್ಯಾಯ ಕೊಡಿಸೋದು, ಅನುಭವಕ್ಕೆ ನ್ಯಾಯ ಕೊಡಿಸೋದು, ಯುವ ಉತ್ಸಾಹಕ್ಕೆ ನ್ಯಾಯ ಕೊಡಿಸೋದು ಕಷ್ಟ. ಆದರೂ ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಹಿರಿಯರಿಂದ ಆಗಿದೆ. ಅಂದರೆ ಏನಾದರೂ ನ್ಯೂನತೆಗಳಿದೆ, ಲೋಪಗಳಿದೆ, ಅದನ್ನು ಕೂಡ ತಿದ್ಕೋತೀವಿ. ಥ್ಯಾಂಕ್ ಯು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.